ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಅರಣ್ಯ ಇಲಾಖೆಯ ನೇಮಕಾತಿಯನ್ನು ಬಿಟ್ಟಿದ್ದಾರೆ. ಅದರ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹುದ್ದೆ ಯಾವುದಪ್ಪ ಅಂತಂದರೆ ಅದು ಫಾರೆಸ್ಟ್ ವಾಚರ್ ಅಂತ. ಅರ್ಹತೆ ಅಲ್ಲಿ ನಮಗೆ ಎಜುಕೇಷನ್ ಏನು ಬೇಕಂದರೆ SSLC ಬೇಕು. ಅದರ ವೇತನ 29,600ರಿಂದ 52,800ರವರೆಗೆ. ಅದರ ಆಯ್ಕೆಯನ್ನು ಮೆರಿಟ್ ಮತ್ತು ದೈಹಿಕ ಪರೀಕ್ಷೆ ಮೂಲಕ ಮಾಡ್ತಾರೆ. ಅದರ ಅರ್ಜಿಯನ್ನು ಆರಂಭ ಮಾಡಿದ್ದಾರೆ. ಅದು 1 ಆಗಸ್ಟ್ 2026 ಬಿಟ್ಟಿದ್ದು 31 ಆಗಸ್ಟ್ 2026 ಕೊನೆಯ ದಿನಾಂಕವಾಗಿದೆ. ಇದರ ಕೈಪಿಡಿಯನ್ನು ನೋಡ್ಕೊಂಡು ಬರೋಣ. ಅರಣ್ಯ ಇಲಾಖೆ 2026 ರಿಕ್ವೈರ್ಮೆಂಟ್ ಇದೆ. ಅದು ಗೈಡ್ಲೈನ್ಸನ್ನು ಪೂರ ನೋಡ್ಕೊಳ್ಳೋಣ. ಅದರ ಹುದ್ದೆ ವಿವರಪ್ಪ ಏನಂತಂದರೆ, ಅಲ್ಲಿ 675ಕ್ಕಿಂತ ಹೆಚ್ಚು ಫಾರೆಸ್ಟ್ ವಾಚರ್ ಮತ್ತು ಅಬ್ಸರ್ವರನ್ನು ಬಿಟ್ಟಿದ್ದಾರೆ. ಅಲ್ಲಿ ಸರ್ಕಲ್ ವೈಸ್ ರಿಕ್ವೈರ್ಮೆಂಟ್ ವಲಯವಾರು ನೇಮಕಾತಿಯನ್ನು ಮಾಡ್ತಾಯಿದ್ದಾರೆ. ಮತ್ತು 11+ ಫಾರೆಸ್ಟ್ ಸರ್ಕಲ್ ಅನ್ನು ಬಿಟ್ಟಿದ್ದಾರೆ. ಇದು ಖಾಯಂ ಹುದ್ದೆಯಾಗಿದ್ದು ಪರ್ಮನೆಂಟ್ ಹುದ್ದೆಯಾಗಿದೆ. ಇದರ ಪ್ರಮುಖ ದಿನಾಂಕಗಳು ಯಾವಪ್ಪ ಅಂದರೆ 20 ತಾರೀಕು ಅಧಿಸೂಚನೆಯನ್ನು ಮಾಡಿದ್ದು, 1 ಆಗಸ್ಟ್ ತಾರೀಕಿಗೆ ಅದನ್ನು ಅಪ್ಲೈ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. 31 ತಾರೀಕು ಕೊನೆಯ ದಿನಾಂಕವಾಗಿದೆ. ಅದರ ಶುಲ್ಕ ಪಾವತಿ ಮಾಡುವ ದಿನಾಂಕವು ಸೆಪ್ಟೆಂಬರ್ 2 ಆಗಿದೆ. ಇದನ್ನು ನಾವು aranya.government.in ಅಂತ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಹಾಕಬಹುದಾಗಿದೆ. ಇದರ ಶೈಕ್ಷಣಿಕ ಅರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತಂದರೆ SSLC ಪಾಸಾಗಿರಬೇಕು. ಮತ್ತು KCB ಸ್ಟೇಟ್ ಬೋರ್ಡ್ ಯಾವುದಿದ್ರೂ ಎಕ್ಸೆಪ್ಟ್ ಮಾಡ್ಕೋತದೆ. ಓಪನ್ ಸ್ಕೂಲಿಂಗ್ ಅಲ್ಲೂ ಕಲ್ತರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮಸ್ಟ್ ರಿಸಲ್ಟ್ ಅಪ್ಲಿಕೇಶನ್ ಡೇಟ್ ಆಗಿರಬೇಕು. ಇದರ ವಯೋಮಿತಿ ಏನಪ್ಪ ಅಂತಂದರೆ, ಜನರಲ್ ಮೆರಿಟ್ನವರಿಗೆ 35 ವರ್ಷ ಕೊಟ್ಟಿದ್ದಾರೆ. ಕ್ಯಾಟಗಿರಿ 1, 2A, 2B, 3rd B ಇದ್ದವರಿಗೆ 37 ವರ್ಷ ಕೊಟ್ಟಿದ್ದಾರೆ. SC ST ದವರಿಗೆ 38 ವರ್ಷ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಫಾರೆಸ್ಟ್ನಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡಿದರೆ 40ರಿಂದ 43 ವರ್ಷ ಅಷ್ಟಾಗಿರಬೇಕು. ಮಿನಿಮಮ್ ಏಜ್ ಎಷ್ಟಿರಬೇಕಂತಂದರೆ 18 ವರ್ಷ ಆಗಿರಬೇಕು. ಅದೇ ರೀತಿ ಸೆಲೆಕ್ಷನ್ ಯಾವ ಥರ ಮಾಡ್ಕೋತಾ ಇದ್ದಾರೆ ಅಂತಂದರೆ, ಸ್ಟೆಪ್ 1 ಮೆರಿಟ್ ಶಾರ್ಟ್ ಲಿಸ್ಟ್ ಬೇಸ್ಡ್ ಪ್ರಕಾರ SSLC ಮಾರ್ಕ್ಸ್ನಲ್ಲಿ 1:20% ಇದೆ. ಸ್ಟೆಪ್ 2 ಅಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹೈಟ್, ವೇಟ್ ಆ್ಯಂಡ್ ಚೆಸ್ಟ್ ಮುಖಾಂತರ. ಸ್ಟೆಪ್ 3 ಅಲ್ಲಿ ಎಂಡ್ಯೂರೆನ್ಸ್ ಆ್ಯಂಡ್ ಎಫಿಷಿಯನ್ಸಿ ಫಿಸಿಕಲ್ ಟೆಸ್ಟ್ ನಡೀತಿದೆ. ಇದಕ್ಕೆ ಯಾವುದೇ ತರಹದ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಪ್ಯೂರ್ಲಿ ಬೇಸ್ಡ್ 10th ಮಾರ್ಕ್ಸ್ ಆ್ಯಂಡ್ ಫಿಸಿಕಲ್ ಪರ್ಫಾರ್ಮೆನ್ಸ್ ಇರುತ್ತೆ. ದೈಹಿಕ ಗುಣಮಟ್ಟ ಏನಂತಂದರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ದೈಹಿಕ ಗುಣಮಟ್ಟ ಏನಪ್ಪ ಅಂತಂದರೆ, ಪುರುಷರು ಎಷ್ಟು ಹೈಟ್ ಇರಬೇಕು ಅಂತಂದರೆ 163 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಎದೆಯ ಸುತ್ತಳತೆ 79 ಸೆಂಟಿಮೀಟರ್ +5 ಎಕ್ಸ್ಪೆನ್ಷನ್ ಇರಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ 150 ಸೆಂಟಿಮೀಟರ್ ಇರಬೇಕು. ವೇಟ್ 40 kg ಆಗಿರಬೇಕು. ಇದು ರಿಲ್ಯಾಕ್ಸೇಷನ್ ಸ್ಟ್ಯಾಂಡರ್ಡ್ ಫಾರ್ ಫಾರೆಸ್ಟ್ ಡ್ವೆಲ್ಲಿಂಗ್ ಟ್ರೈಬ್ಸ್ ST ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳಿಗೆ ಸಡಿಲಿಕೆಯನ್ನು ಇರುತ್ತದೆ. ದೈಹಿಕ ಸಹಿಷ್ಣುತೆ ಪರೀಕ್ಷೆ ಎಂಡ್ಯೂರೆನ್ಸ್ ಟೆಸ್ಟ್, ಇದು ಹುಡುಗರಿಗೆ 1600 ಮೀಟರ್ ಅನ್ನು 7 ಮಿನಿಟ್ನಲ್ಲಿ ಮಾಡಬೇಕು. ಹುಡುಗಿಯರಿಗೆ ಅಥವಾ ಎಕ್ಸ್ ಸರ್ವಿಸ್ಮೆನ್ ಇದ್ದವರಿಗೆ 1000 ಮೀಟರ್ ಇನ್ 6 ಮಿನಿಟ್ನಲ್ಲಿ ಇದು ಮಾಡಬೇಕು. ಅದಾದ ನಂತರ ಕ್ವಾಲಿಫೈರ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಎಫಿಷಿಯನ್ಸಿ ಟೆಸ್ಟ್ ದೈಹಿಕ ಪರೀಕ್ಷೆಯು 5 ಕ್ರೀಡೆಗಳು ನಡೆಯುತ್ತವೆ. ಅದರಲ್ಲಿ ನಾವು 3 ಪಾಸ್ ಆಗಬೇಕು.
ಅದರಲ್ಲಿ ಮೊದಲನೆಯದು 100 ಮೀಟರ್ ರೇಸ್, ಮೇಲ್ 15 ಸೆಕೆಂಡ್ ಆ್ಯಂಡ್ ಫಿಮೇಲ್ 18.5 ಸೆಕೆಂಡ್. ಸೆಕೆಂಡ್ ಒನ್ ಹೈಟ್ ಜಂಪ್, ಮೇಲ್ 1.2 ಮೀಟರ್ ಇರಬೇಕು, ಫಿಮೇಲ್ದು 0.90 ಮೀಟರ್ ಇರಬೇಕು. ಅದಾದ ನಂತರ ಲಾಂಗ್ ಜಂಪ್, ಮೇಲ್ 3.8 ಮೀಟರ್, ಫಿಮೇಲ್ 2.50 ಮೀಟರ್ ಲಾಂಗ್ ಜಂಪ್ ಮಾಡಬೇಕು. ಶಾರ್ಟ್ ಪುಟ್ ಮೇಲ್ 5.6 kg, ಫಿಮೇಲ್ 3.76 kg. ಇವೆಲ್ಲ ಆದ ನಂತರ 5ನೇ ರೌಂಡ್ ಯಾವುದಪ್ಪ ಅಂತಂದರೆ 8 ಮೀಟರ್ ರನ್ನಿಂಗ್, ಮೇಲ್ 2 ನಿಮಿಷ 50, ಮೇಲ್ 2.50 ಮಿನಿಟ್ ಆ್ಯಂಡ್ ಫಿಮೇಲ್ 40 ಸೆಕೆಂಡ್. ಇದರ ವೇತನ ಶ್ರೇಣಿ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 27,500ರಿಂದ 46,675 ಮಂತ್ಲಿ ಪೇ, ಗ್ರೇಡ್ ಬಿ. ಇದರ ಬೇಸಿಕ್ PA DA HRA ಅಲೋವೆನ್ಸ್ ಇರುತ್ತೆ. ಅದರ ನಂತರ ಪರ್ಮನೆಂಟ್ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಮೆಡಿಕಲ್ ಬೆನಿಫಿಟ್ಸ್ ಆ್ಯಂಡ್ ಪೆನ್ಷನ್ ಸ್ಕೀಮ್ ಇರುತ್ತೆ, ಆಪರ್ಚುನಿಟಿ ಟು ಸರ್ವ್ ನೇಚರ್ ಆ್ಯಂಡ್ ವೈಲ್ಡ್ ಲೈಫ್. ಅರ್ಜಿ ಯಾವ ಥರ ಹಾಕೋಬೇಕಪ್ಪ ಅಂತಂದರೆ, ಅರ್ಜಿ ಸಲ್ಲಿಕೆ ಯಾವ ಥರ ಇದೆಪ್ಪ ಅಂತಂದರೆ, ಮೊದಲಿಗೆ aranya.government.in ಅನ್ನೋ ವೆಬ್ಸೈಟ್ನಲ್ಲಿ ಹೋಗಿ ರಿಕ್ವೈರ್ಮೆಂಟ್ ಸೆಲೆಕ್ಷನ್ ಇದೆ. ಅದಾದ ನಂತರ ರಿಜಿಸ್ಟರ್ ವಿತ್ ಆಧಾರ್ ನಂಬರ್ ಆ್ಯಂಡ್ ಫೋನ್ ನಂಬರ್ ಹಾಕಬೇಕು. ಅದಾದ ನಂತರ ಫೋಟೋ, ಸಿಗ್ನೇಚರ್ ಆ್ಯಂಡ್ SSLC ಮಾರ್ಕ್ಸ್ ಕಾರ್ಡ್ ಹಾಕಬೇಕು. ಅದಾದ ನಂತರ ಪೇ ಫೀ ಆ್ಯಂಡ್ ಡೌನ್ಲೋಡ್ ಮಾಡ್ಕೋಬೇಕು. ಫೀಸ್ ಎಷ್ಟು ಇದೆಯಪ್ಪ ಅಂತಂದರೆ, ಜನರಲ್ ಆ್ಯಂಡ್ OBC ಇದ್ದವರಿಗೆ 200 rupees ಇದೆ. SC ST ಕ್ಯಾಟಗರಿ 1 ಮೇಲ್ 100 rupees ಇದೆ. SC ST ಫಿಮೇಲ್ 50 rupees ಇದೆ. PWD ಇದ್ದವರಿಗೆ ಉಚಿತವಾಗಿದೆ. ನಾವೆಲ್ಲ ಇಷ್ಟೆಲ್ಲ ಅಪ್ಲಿಕೇಶನ್ ಹಾಕಿದ್ದನ್ನು ನೋಡಿದ್ವಿ. ಇವಾಗ ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನು ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದಂತ ಹೇಳ್ತೀನಿ. ವಿಡಿಯೋ ನೋಡಿದೆ ಯಾರು ನಮ್ಮ ಚಾನಲ್ನ ಫಸ್ಟಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.